ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮಗೆ ಹಬ್ಬಕ್ಕೆ ಮಾಡುವಂತಹ 4 ರೀತಿಯ ವಿಶೇಷ ಮತ್ತು ಸಾಂಪ್ರದಾಯಿಕ ರೆಸಿಪಿಗಳನ್ನು ತೋರಿಸ್ಕೊಡಕತ್ತೀವಿ ರೀ. ಈ 4 ರೆಸಿಪಿಗಳು ನಿಮಗೆ 100% ಇಷ್ಟ ಆಗ್ತಾವು ಮತ್ತು ನಾವು ತೋರಿಸುವಂತಹ ಸರಳ ವಿಧಾನದಾಗ ಮಾಡಿದ್ರೆ ಅವು ಇನ್ನಷ್ಟು ಚಲೋತ್ನಾಗೆ ಬರ್ತಾವೆ ರೀ. ಮಸ್ತಾಗಿ ಮಾಡ್ತೀವಿ. ಅದಕ್ಕಿಂತ ಮೊದಲು ನೀವೇನು ಮಾಡಿರಿ, ನಮ್ಮ ಯೂಟ್ಯೂಬ್ ಚಾನಲನ್ನು ತಪ್ಪಲಾರ್ದ ಸಬ್ಸ್ಕ್ರೈಬ್ ಒಂದು ಮಾಡಿಬಿಡ್ರಿ, ಬಾಜು ಬರೋ ಗಂಟೆ ಮೇಲೂ ಬಾರಿಸಿಬಿಡ್ರಿ. ಹಾಗೆ ಫೇಸ್ಬುಕ್ದಾಗ ನೋಡ್ತಿದ್ರೆ ಅಲ್ಲಿನೂ ಫಾಲೋ ಮಾಡಿಬಿಡ್ರಿ. ಮೊದಲನೇದಾಗಿ ನಾವು ಮಸ್ತಾಗಿರುವಂತಹ ಕರ್ಜಿಕಾಯಿಯನ್ನು ಅಥವಾ ಕರ್ಜಿಕಾಯಿಯನ್ನು ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀವಿ. ಬರೀ ಇದಕ್ಕೆ 1 ಕಪ್ಪಷ್ಟು ನಾವು ಒಣ ಕೊಬ್ಬರಿ ತುರಿ, ಅದಾದ ನಂತರ ಪೂರ್ತಿ ಸಣ್ಣ ರವೆ ಅಥವಾ ಚಿರೋಡ್ ರವೆ ಏನಿರ್ತೈತೆ ನೋಡಿರಿ, ಅದನ್ನು 1 ಕಪ್ಪಷ್ಟು ನೀವು ತೊಗೊಳ್ಬೇಕಾಗತ್ತೆ ರೀ. ಪೂರ್ತಿ 0 ನಂಬರ್ ರವೆ. ಅದಾದ ನಂತರ ಒಂದು ಕಡಾಯಿದಾಗ ಅಥವಾ ಒಂದು ಪಾತ್ರದಾಗ ಈ ಕೊಬ್ಬರಿ ತುರಿ ಏನೈತೆ ನೋಡಿರಿ, ಅದನ್ನು ಚಲೋತ್ನಂಗೆ ನೀವು ಹುರಿಬೇಕಾಗತ್ತೆ ರೀ. ಅಂದ್ರೆ ಸ್ವಲ್ಪ ಬೆಚ್ಚಗೆ ಮಾಡಿ ತೆಗೆದಿಟ್ಕೊರಿ. ನೆಕ್ಸ್ಟ್ ಅದೇ ಕಡಾಯಿದಾಗ 1 ಟೇಬಲ್ ಸ್ಪೂನಷ್ಟು ನಾವು ಗಸಗಸೆಯನ್ನು ಚಂದಂಗೆ ರೋಸ್ಟ್ ಮಾಡಿ ತಕ್ಕೊಂಡು ಇಟ್ಕೊಂಡ್ಬಿಟ್ಟು ಬೌಲ್ದಾಗ ಸೇರಿಸ್ಬಿಟ್ಟು, ಇನ್ನು ಈ ಕಡೆ ಮತ್ತು ಕಡಾಯಿದಾಗ 1 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕಿ ಅದಕ್ಕೆ ರವೆ ಏನು ತೊಗೊಂಡಿದ್ದು ನೋಡ್ರಿ ಅಥವಾ ರವೆ, ಆ ರವೆಯನ್ನು ನೀವು ಈ ತುಪ್ಪದಾಗ ಹುರಿರಿ. ಹೆಂಗೆ ಹುರಿರಿ ಅಂತಂದ್ರೆ ಅದು ರವೆ ಜೊತೆ ಹೆಂಗೆ ಹುರಿಯತ್ತಿರ್ತಿರಲಿಲ್ಲ ಆವಾಗ ಅದು ಅರಳಬೇಕು. ಹಂಗೆ ನೀವು ಅದರದ್ದೊಂದು ಮಸ್ತಾಗಿರುವಂತಹ ಪರಿಮಳ ಬರುತ್ತಾನ ನೀವು ಅದನ್ನು ಹುರಿದು ಇದೇ ಒಂದು ಗ್ಲಾಸ್ ಬೌಲ್ದಾಗ ಹಾಕಿರಿ. ಅದಕ್ಕೆ ಕಟ್ ಮಾಡಿರುವಂತಹ ಡ್ರೈ ಫ್ರೂಟ್ಸ್ ಆಪ್ಷನಲ್ ರೀ. ಅದಾದ ನಂತರ ಏನು ಮಾಡಿರಿ, ಏಲಕ್ಕಿ ಪುಡಿಯನ್ನು ಹಾಕಿರಿ ಮತ್ತು ಸಕ್ಕರೆ ಪುಡಿಯನ್ನು ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ಹಾಕಿರಿ. ಈಗೇನು ನಾವು ನಿಮ್ಗೆ ತೋರ್ಸಾಕತ್ತಿರಲ್ಲ, ಇದು ಕರ್ಜಿಕಾಯಿಯ ಹೂರ್ಣ ಒಳಗೇನು ಸ್ಟಫಿಂಗನ್ನು ನೀವು ತುಂಬ್ತಿರಲ್ಲ ಅದ ಸ್ಟಫ್ ರೀ. ಈಗ ನೋಡಿ ಬರೋಬ್ಬರಿಯಾಗಿ ಇದನ್ನು ಮಿಕ್ಸ್ ಮಾಡಿ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ರೀ. ಯಾವಾಗ ಬೇಕೋ ಅವಾಗ ನೀವು ಕರ್ಜಿಕಾಯಿಯನ್ನು ಇದರಿಂದ ಮಾಡ್ಕೊಳ್ಬೋದು ರೀ. ಇನ್ನು ಕರ್ಜಿಕಾಯಿ ಹೆಂಗೆ ಮಾಡೋದು ಅಂತಂದ್ರೆ 2 ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊರಿ. ಅದಕ್ಕೆ ಏನು ಮಾಡಿರಿ, ಅರ್ಧ ಕಪ್ಪಷ್ಟು ಈ ಒಂದು ಚಿರೋಟ್ ರವೆ ಅಥವಾ ಪೂರ್ತಿ ಸಣ್ಣ ರವೆಯನ್ನು ತೊಗೊರಿ. ಅದಕ್ಕೊಂದು ಇಟ್ಟು ಉಪ್ಪನ್ನು ಹಾಕೊಂಡು ಆಮೇಲೆ ಅದಕ್ಕೊಂದು ಇಟ್ಟು ಸಕ್ಕರೆ ಪುಡಿಯನ್ನು ನಾವು ಹಾಕಿ ಈ ಒಂದು ಹಿಟ್ಟನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡಿ ಅದಕ್ಕೆ ತುಪ್ಪ ಅನ್ನ ಹಾಕೋರಿ. ಸ್ವಲ್ಪ ತುಪ್ಪ ಅನ್ನ ಹಾಕಿ ನೀವು ಈ ಒಂದು ಹಿಟ್ಟನ್ನು ಚೆನ್ನಾಗಿ ಈ ರೀತಿಯಾಗಿ ಕಲಸಿರಿ. ತೀತ್ರಿ ಇಷ್ಟ ನೀವು ಮಾಡ್ಕೊಳ್ಬೇಕು. ಅದಾದ ನಂತರ ಏನು ಮಾಡಿರಿ, ಸ್ವಲ್ಪ ನೀರನ್ನು ಸೇರಿಸ್ಕೊಂತ ಈ ಒಂದು ಹಿಟ್ಟನ್ನು ನಾವು ಕಲಿಸ್ಕೊಂತ ಹೋಗ್ಬೇಕಾಗತ್ತೆ ರೀ. ಚೆನ್ನಾಗಿ ಕಲಿಸಿ ನಾದಿ ಪದ್ಧತಿಯಾಗಿ ಮಾಡಿ ಇಟ್ಕೋರಿ. ನೋಡಿ ಏಕದಮ್ ಕಣಕ ಈ ರೀತಿಯಾಗಿ ತಯಾರು ಆಗಬೇಕು. ಆಮೇಲೆ ಅದನ್ನು ನಾವು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಆದ ನಂತರ ಏನು ಮಾಡಿರಿ, ಈ ಕಡೆ ಒಂದು ಬಟ್ಟಲ್ದಾಗ ಹಾಲು, ಅದಾದ ನಂತರ ಒಂದಿಟ್ಟು ಮೈದಾ ಹಿಟ್ಟು ಮತ್ತು ಹೂರ್ಣ ನೀವು ತೊಗೊಂಡು ಇನ್ನು ಕರ್ಜಿಕಾಯಿ ಮಾಡೋಕ್ಕೆ ರೆಡಿ ಮಾಡ್ಬೇಕು ರೀ. ಹೆಂಗೆ ಮಾಡೋದು ಅಂತಂದ್ರೆ ನೋಡಿ, ಕಣಕ ಏನು ಮಾಡಿರ್ತಿರಲ್ಲ ಅದರಿಂದ ಈ ರೀತಿಯಾಗಿ ಪೇಡೆಗಳನ್ನಾಗಿ ಮಾಡಿ ಇಟ್ಕೋರಿ. ಅದಾದ ನಂತರ ಕೈಯಿಂದ ಒಂದು ಸ್ವಲ್ಪ ಒತ್ತಿ ಆಮೇಲೆ ಅದನ್ನು ಮೈದಾ ಹಿಟ್ಟಿನಾಗಿ ಇನ್ನೊಮ್ಮೆ ಎದ್ದಿ ಆಮೇಲೆ ಈ ಒಂದು ಲಟ್ಟಿನ ಮೇಲೆ ಚಂದಾಗಿ ನೀವು ಲಟ್ಟಿಸ್ಬೇಕ್ರಿ. ನೋಡಿ ಕರ್ಜಿಕಾಯಿ ಏನು ಮಾಡ್ತಿರ್ತಿರಲ್ಲ ಅವನ್ನ ಎಲೆಗಳನ್ನಾಗಿ ಈ ರೀತಿಯಾಗಿ ತೆಳುವಾಗಿನ ಉದ್ದುದ್ದಾಗಿ ನೀವು ಈ ರೀತಿ ಲಟ್ಟಿಸಿ ನಡ್ಬಾರ್ಕ ಏನು ಮಾಡಿರಿ, ಹೂರ್ಣನ ಈ ರೀತಿಯಾಗಿ ಒಂದು ಚಮಚೆಯಿಂದ ತುಂಬ್ರಿ. ಮತ್ತು ದಂಡಿಗೆ ಹಾಲು ಏನು ತೊಗೊಂಡಿದ್ದು ನೋಡಿರಿ, ಆ ಹಾಲನ್ನು ಒಂದು ಈಟು ಹಚ್ಚಿ ಇದನ್ನು ಫೋಲ್ಡ್ ಮಾಡಿ ಬರೋಬ್ಬರಿಯಾಗಿ ಅದನ್ನು ಒಂದು ಈಟು ಒತ್ತಿದ್ರಿ ಅಂತಂದ್ರೆ ಸಾಕು, ಅದು ಕರೆಕ್ಟಾಗಿ ಕುಂತು ಬಿಡ್ತದೆ. ಆಮೇಲೆ ಈ ಒಂದು ಕರ್ಜಿಕಾಯಿ ಚಮಚೆ ಇತ್ತಂದ್ರೆ ಅದರಲ್ಲಿ ಈ ರೀತಿಯಾಗಿ ಡಿಸೈನ್ ಬೇಕಂದ್ರೆ ಕೊರಿಬೋದು ರೀ. ಆಮೇಲೆ ಹಿಂಗನ ಸೇಮ್ ನೀವು ಏನು ಒಂದೇದು ಮಾಡಿದ್ರಲ್ಲ ಅದೇ ರೀತಿಯಾಗಿನ ಎಲ್ಲ ಕರ್ಜಿಕಾಯಿಗಳನ್ನ ನೀವು ಟ್ರೈ ಮಾಡ್ಬೇಕ್ರಿ. ಟ್ರೈ ಮಾಡೋದಂದ್ರೆ ಏನು, ಒಂದು ಮಾಡಿದ ಕೂಡಲೇ ಬಿಡ್ತೈತೆ ರೀ, ಮಾಡ್ಬೇಕ್ರಿ. ಅಕಸ್ಮಾತ್ ಇಬ್ಬರದು ಇದ್ರಿ ಅಂತಂದ್ರೆ ಇದು ಕೆಲಸ ಇನ್ನೂ ಈಸಿ ಆಗ್ತೈತಿ ಮತ್ತು ಜಲ್ದಿನೂ ಆಗ್ತೈತೆ ರೀ. ತಿಳ್ತಿರಲ್ಲ, ಹಿಂಗೆ ನೀವು ಮಾಡ್ಕೋಂತ ಹೋಗಬೇಕು. ಅದಾದ ನಂತರ ಏನು ಮಾಡಿರಿ, ಎಣ್ಣೆ ಒಳಗೆ ಕರಿಬೇಕು. ಎಲ್ಲನೂ ಮಾಡಿದ ಮೇಲೆ ರೀ ಎಣ್ಣೆ ಒಳಗೆ ಎಣ್ಣೆಯನ್ನು ಕಾಯಕ್ಕೆ ಇಡ್ರಿ. ಆಮೇಲೆ ಸ್ವಲ್ಪ ಅದನ್ನು ಮೀಡಿಯಮ್ ಫ್ಲೇಮಿಗೆ ತೊಗೊಂಬಂದು ಇದನ್ನು ಸಮಾಧಾನಲೇನ ನೀವು ಕರ್ಜಿಕಾಯಿಯನ್ನು ಕರೀರಿ. ಅವೇನು ಒಡೆಯಂಗಿಲ್ಲ, ಏನೂ ಆಗಂಗಿಲ್ಲ, ಅದರಲ್ಲಿ ನಿಮಗೇನು ಅಂಜಿಕೆನೂ ಇರೋದಿಲ್ಲ. ಬರೋಬ್ಬರಿಯಾಗಿನ ಮಸ್ತಾಗಿನ ಉಬ್ಬಿ ಕರ್ಜಿಕಾಯಿ ಚಲೋತ್ನಂಗೆ ಈ ರೀತಿಯಾಗಿ ಬರ್ತಾವೆ ಐತ್ರಿ. ಹಿಂಗೆನ ನೀವು ಒಂದಾದ್ಮೇಲೆ ಬ್ಯಾಚನ್ನು ನೀವು ಎಣ್ಣೆ ಒಳಗೆ ಬಿಟ್ಟು ಕರಿದು ಪದ್ಧತಿಯಾಗಿ ಮಾಡಿಕೊಂಡು ನೀವು ಹಬ್ಬಕ್ಕೆ ಕರ್ಜಿಕಾಯಿಯನ್ನು ತಯಾರು ಮಾಡ್ಕೊಳ್ಬೋದು ರೀ. ಹಿಂಗಾದ್ರೆ ಒಂದು ಈಸಿಯಾಗಿರುವಂತಹ ಮೆಥಡನ್ನು ನೀವು ನೋಡಿದಿರಿ. ಸಿಂಪಲ್ಲಾಗಿ ನಾವು ಕರ್ಜಿಕಾಯಿಯನ್ನು ತೋರಿಸಿದ್ದೀವಿ. ಒಳಗೂ ಮಸ್ತ್ ಇರ್ತಾವೆ, ತಪ್ಪಲಾರ್ದ ನೀವು ಟ್ರೈ ಮಾಡಿರಿ. ನೆಕ್ಸ್ಟ್ ಇನ್ನೊಂದು ರೀತಿಯ ಮಸ್ತಾಗಿರುವಂತಹ ಕರ್ಜಿಕಾಯಿಯನ್ನು ಮತ್ತು ಬೇರೆ ರೀತಿಯ ಸ್ವಲ್ಪ ಡಿಫ್ರೆಂಟಾಗಿ ನಿಮಗೆ ತೋರಿಸ್ತೀವಿ. ಬರೀ ಒಂದು ಬುಟ್ಟಿ ಒಳಗೆ ಅಥವಾ ಒಂದು ಪಾತ್ರದಾಗ ನೀವು 1.5 ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊರಿ. ನೀವು ಬೇಕಂದ್ರೆ ಇಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡು ನಡೀತೈತೆ ರೀ. ಅದಾದ ನಂತರ ಏನು ಮಾಡಿರಿ, ಒಂದು 2 ಟೇಬಲ್ ಸ್ಪೂನಷ್ಟು ಸಣ್ಣ ರವೆ, ಉಪ್ಪನ್ನು ಹಾಕಿ ಇದನ್ನು ಸ್ವಲ್ಪ ಡ್ರೈ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಹಾಕ್ಕೊಂತ ಈ ಒಂದು ಹಿಟ್ಟನ್ನು ನೀವು ಚಂದಂಗಿ ಕಲ್ಸಕ್ಕೆ ಶುರು ಮಾಡಬೇಕಾಗತ್ತೆ ರೀ. ಹಿಟ್ಟನ್ನು ಬರೋಬ್ಬರಿಯಾಗಿ ಭಾಳ ನೀರು ಹಾಕ್ಲಾರ್ದ ನೋಡ್ಕೊಂಡು ಇಟೀಟ ನೀರಾಗಣ ಬರೋಬ್ಬರಿಯಾಗಿ ಅದನ್ನು ಕಲಿಸಿ ನೀವು ಕಣಕ ಮಾಡಿ ಮ್ಯಾಲೆ ಒಂದು ಹಿಟ್ಟು ತುಪ್ಪ ಹಾಕಿ ಮತ್ತೊಮ್ಮೆ ಈ ಒಂದು ಕಣಕನ್ನು ಮಿದ್ದಿ ನೀವು ತಯಾರು ಮಾಡಿ ಇಟ್ಕೊಂಡ್ಬಿಡ್ರಿ. ಇದ್ರಿ ರೆಸ್ಟ್ ಮಾಡಕ್ಕೆ ಬಿಡ್ರಿ. ಈ ಕಡೆ ನಾವಿನ್ನು ಇದಕ್ಕೆ ಬೆಲ್ಲದ ಹೂರ್ಣ ಅಥವಾ ಬೆಲ್ಲದ ಕರ್ಜಿಕಾಯಿ ಅಂತ ಮಾಡತ್ತಿದ್ದು ನೋಡಿರಿ. ಅದಕ್ಕೆ ಈ ಒಂದು ಹೂರ್ಣನ ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು ಅಂಥೇಳಿ ನೀವು ನೋಡೋದಾದ್ರೆ ನೋಡಿ, ಇದಕ್ಕೆ ಏನು ಮಾಡಿರಿ, 1 ಕಪ್ಪಷ್ಟು ಒಣ ಕೊಬ್ಬರಿ ತುರಿಯನ್ನು ನೀವು ಬೆಚ್ಚಗೆ ಮಾಡಿ ಒಂದು ಪ್ಲೇಟ್ನಾಗ ತಗೊಂಡು ಇಟ್ಕೊರಿ. ಅದಾದ ನಂತರ
ಅದ ಕಡಾಯಿದಾಗ ಎಳ್ಳು ಒಂದು 2 ಟೇಬಲ್ ಸ್ಪೂನಷ್ಟು, ಅದಾದ ನಂತರ ಗಸಗಸೆ 1 ಟೇಬಲ್ ಸ್ಪೂನಷ್ಟು ಹಾಕಿ ಅದರೊಳಗೆ ಬೇಕಾಗುವಂತಹ ಡ್ರೈ ಫ್ರೂಟ್ಸ್ ರೀ ತಿಳಿದ್ರಿ, ಅಂದರೆ ಗೋಡಂಬಿ ಆಮೇಲೆ ಬಾದಾಮ ಸಣ್ಣ ಕಟ್ ಮಾಡಿ ಇದ್ರಾಗಣ ಹಾಕಿ ಅದನ್ನು ಸ್ವಲ್ಪ ರೋಸ್ಟ್ ಮಾಡಿ ಇಟ್ಕೊರಿ. ಮುಂದಕ್ಕೆ ಈ ಕಡೆ ಆ ಒಂದು ಕಡಾಯಿದಾಗ ಪುಟಾಣಿಯನ್ನು ಅರ್ಧ ಕಪ್ಗಿನ ಸ್ವಲ್ಪ ಕಡಿಮೆ, ಅದಾದ ನಂತರ ಸ್ವಲ್ಪ ಶೇಂಗಾನ ಹುರಿದಿರುವಂಥ ಶೇಂಗಾನ ನೀವು ಇದ್ರಾಗ ಹಾಕಿ ರೋಸ್ಟ್ ಮಾಡಬೇಕು. ಅದಾದ ನಂತರ ಮಿಕ್ಸರ್ ಜಾರ್ದಾಗ ಅವನ್ನ ಹಾಕಿ ಒಂದು ಸಲ ಗರ್ರ ಅಂಥೇಳಿ ಪುಡಿ ಮಾಡು, ಒಂದು ಈಟು ದಮ್ದಮ್ಮಂಗೆ ಉಳಿಲ್ರಿ ಅಷ್ಟೇ. ಅದನ್ನು ಒಂದು ಪ್ಲೇಟ್ನಾಗ ನೀವು ತಕ್ಕೊಂಡು ಇಟ್ಕೊರಿ. ಇದಕ್ಕೆ ಕುಟ್ಟಿದಂತಹ ಏಲಕ್ಕಿ ಪುಡಿಯನ್ನು ಹಾಕಿರಿ ಮತ್ತು ಬೆಲ್ಲ 1 ಕಪ್ಪಷ್ಟು ನಾವಿಲ್ಲಿ ಸೇರಿಸ್ಬೇಕು. ಅದಾದ ನಂತರ ಒಣ ಕೊಬ್ಬರಿಯನ್ನು ನೀವಿಲ್ಲಿ ತೊಗೊಂಡು ಬರ್ಬೇಕ್ರಿ. ಆಮೇಲೆ ಆ ಬೆಲ್ಲ ಎಲ್ಲನೂ ಸೇರುವಂಗೆ ನೀವು ಮಿಕ್ಸ್ ಮಾಡಿ ಅದನ್ನು ಇನ್ನೊಮ್ಮೆ ಮಿಕ್ಸರ್ ಜಾರ್ದಾಗ ಹಾಕಿ ಉಲ್ಟಾ ರನ್ ಮಾಡಿ ತೊಗೊಂಬಂದ್ರಿ ಅಂತಂದ್ರೆ ಅದು ಇನ್ನಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತೈತೆ ರೀ, ಗೊತ್ತಾದ್ರಲ್ಲ. ಈ ರೀತಿಯಾಗಿ ಮಾಡಿ ನೀವು ತೊಗೊಂಬರ್ರಿ. ಇನ್ನು ಅದ್ರಾಗ ಒಣ ಕೊಬ್ಬರಿ ತುರಿ ಅರ್ಧ ಉಳಿಸಿದೀವಿ ನೆನಪಿಟ್ಕೊರಿ, ಇಲ್ಲೇ ಐತಿ. ಆಮೇಲೆ ಇದನ್ನೆಲ್ಲನೂ ಕಂಪ್ಲೀಟಾಗಿ ನೀವು ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಮಸ್ತಾಗಿರುವಂತಹ ಕರ್ಜಿಕಾಯಿ ಅಥವಾ ಕರ್ಜಿಕಾಯಿ ಹೂರ್ಣ ತಯಾರಾಗ್ತೈತಿ. ಇದನ್ನು ಸಹ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಇನ್ನು ಕನಕ ಏನು ಮಾಡಿ ಇಟ್ಟಿದ್ದೀವಿ ನೋಡಿರಿ, ಆ ಕನಕದಿಂದ ಸಣ್ಣ 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 ಉಳ್ಳಿಗಳನ್ನಾಗಿ ನಾವು ಮಾಡಿ ಅದಾದ ನಂತರ ಅವನ್ನ ಪೇಡೆಗಳನ್ನಾಗಿ ಮಾಡಿಬಿಡಿ. ಈಗ ನಮ್ಮ ಪದ್ಧತಿಯಾಗಿ ಪೇಡೆಯನ್ನು ನಾವು ಮಾಡಿಕೊಂಡು ಆಮೇಲೆ ಅವನ್ನ ಒಂದು ಬುಟ್ಟಿಯೊಳಗೆ ಒಂದು ಪ್ಲೇಟ್ನಾಗ ಇಟ್ಕೊಂಡು ನೋಡಿ. ಆಮೇಲೆ ಈ ಕಡೆ ಮೈದಾ ಹಿಟ್ಟನ್ನು ತಗೋರಿ, ಆ ಹಿಟ್ಟಿನಾಗ ಪೇಡೆಯನ್ನು ಎದ್ದಿ ಆಮೇಲೆ ಎಲೆಯನ್ನು ನೀವು ಲಟ್ಟಿಸ್ಬೇಕ್ರಿ. ತಿದ್ರಿ ಕರ್ಚಿಕಾಯಿ ಮಾಡುವಂಥ ಎಲೆ ನಿಮಗೆ ಇದೇಗ ನಾವು ತೋರಿಸಿದಂಗೆ ಸಿಂಪಲ್ಲಾಗಿನ ಮಾಡಿರಿ, ಭಾಳ ತೆಳುವೂ ಬೇಡ ಭಾಳ ದಿಪ್ಪುನೂ ಬೇಡ, ಆ ರೀತಿಯಾಗಿ ಪದ್ಧತಿಯಾಗಿ ನೀವು ಭಾಳ ಚೆಂದಾಗಿ ಲಟ್ಟಿಸಿ. ಇವನ್ನ ನಾವು ಕರ್ಚಿಕಾಯಿ ಮನೆಯಿಂದ ಮಾಡಾಕತ್ತೀವಿ. ಇದೇಗ ಮಾಡಿದ್ದು ಬೇರೆ, ಇದು ಮನೆಯೊಳಗೆ ಇಟ್ಟರೆ ಇನ್ನೂ ಈಸಿ ಆಗ್ತೈತಿ ಮತ್ತು ಸ್ವಲ್ಪ ಜಲ್ದಿ ಆಗ್ತೈತೆ ರೀ. ನಿಮಗೆ ಯಾವ್ದು ಬೇಕೋ ಆ ಮೆಥಡನ್ನು ನೀವು ಫಾಲೋ ಮಾಡಿ. ಇದಕ್ಕೂ ಸಹ ಸ್ವಲ್ಪ ಹಾಲನ್ನು ಹಚ್ಚಿ ನೀವು ಈ ಒಂದು ಮಣಿಯನ್ನು ಒತ್ತಿ ಬಿಟ್ರಿ ಅಂತಂದ್ರೆ ಮುಗೀತು, ಅದು ಬರೋಬ್ಬರಿಯಾಗಿ ಕುಂದಿರ್ತೈತಿ. ಎಕ್ಸ್ಟ್ರಾ ಇದ್ದಿದ್ದನ್ನು ಈ ರೀತಿಯಾಗಿ ಕೈಯಿಂದ ತೆಗೆದ್ರಿ ಅಂತಂದರೆ ಸಣ್ಣ ಸಣ್ಣ ಮತ್ತು ಡಿಸೈನ್ ಆಗಿ ಚೆಂದಂಗೆ ಕರ್ಜಿಕಾಯಿಗಳು ಬರ್ತಾವೆ. ಬೆಲ್ಲದ ಕರ್ಜಿಕಾಯಿ ನಿಮಗೆ ಈಸಿ ಆಗಲಿ ಅಂಥೇಳಿ ನಾವು ಒಂದು ಸಿಂಪಲ್ಲಾಗಿ ಮೆಥಡನ್ನು ತೋರಿಸ್ಕೊಟ್ಟಿದ್ದೇವೆ ರೀ. ಈ ಕರ್ಜಿಕಾಯಿ ನಿಮಗೆ 100% ಇಷ್ಟ ಆಗ್ತಾವೆ. ಒಬ್ಬೊಬ್ಬರಿಗೆ ಸಕ್ಕರೆಯಿಂದ ಮಾಡಿರೋದು ಇಷ್ಟ ಆಗಲಿಲ್ಲ ಅಂತಂದ್ರೆ ಅವರು ಇಂಥದ್ದನ್ನು ಮಾಡಿ ಭಾಳ ಮಸ್ತಾಗಿ ಎಂಜಾಯ್ ಮಾಡ್ಕೊಂಡು ತಿನ್ಬೋದು ರೀ. ತಿಳಿತಿಲ್ಲ, ನೀವು ಕಮೆಂಟ್ ಮಾಡಿ ನಿಮ್ಗೆ 1ನೇ ರೀತಿಯ ಕರ್ಜಿಕಾಯಿ ಇಷ್ಟ ಆಕತ್ತೋ 2ನೇ ರೀತಿಯ ಕರ್ಜಿಕಾಯಿ ಇಷ್ಟ ಆಗೈತೆ ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗ ಹೇಳಿ ನೋಡಿ. ಇವೆಲ್ಲನೂ ಮಾಡಿದ ನಂತರ ಎಣ್ಣೆಯನ್ನು ಮೊದಲು ಚೆಂದಂಗೆ ಕಾಯಿಸಿರಬೇಕು, ಆದ್ರೆ ಹೈ ಫ್ಲೇಮ್ದಾಗ ಇಡಂಗಿಲ್ಲ ರೀ. ಆಮೇಲೆ ಲೋ ಟು ಮೀಡಿಯಮ್ದಾಗನ ಇಟ್ಟು ಈ ಒಂದು ಕರ್ಜಿಕಾಯಿಗಳನ್ನ ಆ ಎಣ್ಣೆ ಒಳಗೆ ಒಂದೊಂದು ಬಿಟ್ಟು ಚಲೋ ಹೊತ್ನಂಗೆ ನೀವು ಕರಿದು ತೆಗಿಬೇಕಾಕೈತೆ ರೀ. ಸಮಾಧಾನಲೆ ಕರೀರಿ, ಬರೋಬ್ಬರಿಯಾಗಿ ಬರ್ತಾವು. ಆಮೇಲೆ ತಾವು ಎಲ್ಲಿನೂ ಟಿಬ್ ಅನ್ನೋದಿಲ್ಲ, ಆಮೇಲೆ ಎಲ್ಲಿನೂ ಕರ್ಜಿಕಾಯಿ ಒಡಿದಿಲ್ಲ. ಬರೋಬ್ಬರಿ ಅಂದರೆ ಏಕದಮ್ ಬರೋಬ್ಬರಿಯಾಗಿ ಕರ್ಜಿಕಾಯಿಗಳು ತಯಾರಾಗಿ ಬರ್ತಾವೆ ರೀ. ನೋಡಿ ಹಿಂಗನ ಮಾಡಿ ನೀವು ಎಣ್ಣೆಯಿಂದ ಕರಿದು ಅವುಗಳನ್ನ ತಕ್ಕೊಳ್ಬೇಕಾಕೈತೆ ರೀ. ಒಂದು ಬ್ಯಾಚ್ ಆದಮೇಲೆ ಒಂದು ಬ್ಯಾಚ್ ನೋಡ್ಬೋದು ನೀವು ಸಣ್ಣ ಆಗಿ ಚೆಂದಂಗೆ ಕ್ಯೂಟ್ ಆಗಿರುವಂಥ ಕರ್ಜಿಕಾಯಿಗಳು ಬರ್ತಾವೆ ರೀ. ಹೌದಿಲ್ಲ ರೀ, ಏಕದಮ್ ಸಿಂಪಲ್ ಆಗಿರುವಂತಹ ಮೆಥಡ್ ಐತಿ. ಇದನ್ನು ನೀವು ತಪ್ಪಲಾರ್ದ ಟ್ರೈ ಮಾಡಿ ಕಮೆಂಟ್ ಸೆಕ್ಷನ್ನಾಗಿ ಹೆಂಗೆ ಬಂದಿದ್ದು ಅನ್ನೋದು ಹೇಳಿದ್ರು ಮರೆಯೋಕ್ಕೆ ಹೋಗಬೇಡಿ. ಇನ್ನು ನಮ್ಮ 3ನೇ ರೆಸಿಪಿ ಮಸ್ತಾಗಿರುವಂತಹ ಸುರುಳಿ ಹೋಳಿಗೆ ರೆಸಿಪಿಯನ್ನು ಅತೀ ಸುಲಭವಾಗಿ ನಾವು ನಿಮಗೆ ತೋರಿಸ್ಕೊಡ್ತೀವಿ. ಬರೀ ಹಂಗಾದ್ರೆ ನೋಡಿ, ಈ ಒಂದು ರೆಸಿಪಿ ಮಾಡೋಕೆ ನೀವು ಒಂದು ಪರಾತ್ನಾಗ ಅಥವಾ ಒಂದು ಪ್ಲೇಟ್ನಾಗ ಏನು ಮಾಡಿರಿ, ಗೋಧಿ ಹಿಟ್ಟನ್ನು ತೊಗೊರಿ. ತಿದ್ರಿ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಂಡು ಅದಕ್ಕೊಂದು ಇಟ್ಟು ಉಪ್ಪನ್ನು ಹಾಕಿರಿ. ಅದಾದ ನಂತರ ಅವನ್ನ ಗೋಧಿ ಹಿಟ್ಟನ್ನು ಹಾಗೆ ಡ್ರೈ ಮಿಕ್ಸ್ ಮಾಡಿರಿ ಉಪ್ಪು ಜೊತೆ. ಆಮೇಲೆ ಇದಕ್ಕೆ ಸ್ವಲ್ಪ ಹಾಲನ್ನು ಹಾಕೊಂತನಾದ್ರಿ ಇದರಿಂದ ಭಾಳ ಮಸ್ತಾಗಿರುವಂತಹ ರುಚಿ ಆ ಒಂದು ಹೋಳಿಗೆಗೆ ಬರ್ತೈತೆ ರೀ. ತಿದ್ರಿ ನೋಡಿ, ಹಾಲನ್ನು ಹಾಕಿ ಗೋಧಿ ಹಿಟ್ಟನ್ನು ಅದರಾಗ ಚೆಂದಂಗೆ ಕಲಿಸಿ ನೀವು ಕನಕನ್ನು ನಾದಿ ತಯಾರು ಮಾಡಿಕೊಂಡು ಇಟ್ಕೊಳ್ಬೇಕಾಕೈತೆ ರೀ. ಗೊತ್ತಾದ್ರಿ, ಇಷ್ಟಂತೂ ನೀವು ಮಾಡ್ತೀರಿ. ಅದನ್ನು ಮುಚ್ಚಿ ತಕ್ಕೊಂಡು ಇಟ್ಕೊಂಡ್ಬೇಡಿ. ಇನ್ನು ಒಂದು ಮಿಕ್ಸರ್ ಜಾರ್ದಾಗ ಸಕ್ಕರೆಯನ್ನು ಹಾಕಿರಿ. ತಿದ್ರಿ ಅರ್ಧ ಕಪ್ಪಿಂದ ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ಹಾಕಿ ಅದ್ರ ಜೊತೆ ಏಲಕ್ಕಿಯನ್ನು ಹಾಕಿರಿ. ಈ ಕಡೆ ಒಂದು ಬೌಲ್ದಾಗ ನಾವು ಒಣ ಕೊಬ್ಬರಿ ತುರಿಯನ್ನು 1 ಕಪ್ಪಷ್ಟು ಹಾಕಿದ್ದೀವಿ. ಅದಕ್ಕೆ ಈ ಸಕ್ಕರೆ ಪುಡಿಯನ್ನು ಸೇರಿಸಿದ್ದೀವಿ. ಅದ್ರ ಜೊತೆನ ಸ್ವಲ್ಪ ಹುರಿದಿರುವಂತಹ ಗಸಗಸೆಯನ್ನು ಹಾಕಿದ್ದೀವಿ. ಅದನ್ನೆಲ್ಲನೂ ಚೆಂದಂಗಿ ಮಿಕ್ಸ್ ಮಾಡೋಣ ನೋಡಿ. ಇದ್ರ ಹೂರ್ಣ ಬರೋಬ್ಬರಿಯಾಗಿ ಇದನ್ನು ನೀವು ಸಿಂಪಲಾಗಿ ಮಾಡಿದ್ರಿ ಅಂತಂದರೆ ಈ ಎಲ್ಲ ರೆಸಿಪಿಯೊಳಗೆ ಅತಿ ಸುಲಭವಾದಂಥ ರೆಸಿಪಿ ಇದೆ. ತುಪ್ಪ ಹಚ್ಚಿ ಈ ಒಂದು ಕನಕನ್ನು ನಾವು ಮತ್ತೊಮ್ಮೆ ಬರೋಬ್ಬರಿಯಾಗಿ ಮೆದ್ಕೊಂಡ್ವಿ ಅಂತಂದ್ರೆ ಅದು ಏಕದಮ್ ಸಾಫ್ಟ್ ಆಗ್ತೈತಿ ಮತ್ತು ಚಲೋನೂ ಆಗ್ತೈತಿ ರೀ. ಇಷ್ಟಂತರೂ ನೀವು ಮಾಡ್ತೀರಿ. ಇನ್ನು ಮುಂದಕ್ಕೆ ಇದರಿಂದ ಏನು ಮಾಡಿರಿ, ಉಳ್ಳೆಗಳನ್ನಾಗಿ ಮಾಡ್ಕೊರಿ. ಸ್ವಲ್ಪ ಚಲೋ ಹೊತ್ನಂಗೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಳ್ಳಿಗಳನ್ನಾಗಿ ಮಾಡಿಕೊಂಡು ಅವನ್ನ ಪೇಡೆಗಳನ್ನಾಗಿ ಮಾಡಿ ಗೋಧಿ ಹಿಟ್ಟಿನಾಗ ಈ ರೀತಿಯಾಗಿ ಎದ್ದಿ ಆಮೇಲೆ ಅವನ್ನ ಲಟ್ಸಾಕ ಶುರು ಮಾಡಿ. ಚಪಾತಿ ಹೆಂಗೆ ಲಟ್ಟಿಸ್ತಿರಲ್ಲ ಸೇಮ್ ಹಂಗನ ಇವನ್ನ ಲಟ್ಸಾಕ ನೀವು ನೋಡ್ಕೊಳ್ಬೇಕ್ರಿ. ಬರೋಬ್ಬರಿಯಾಗಿ ಮಾಡಿರಿ, ಚೆಂದಂಗೆ ಬರ್ತಾವೆ. ಆದ್ರೆ ಭಾಳ ದಿಪ್ಪ ಭಾಳ ತಿಳು ಮಾಡಾಕೋಬೇಡಿ. ಮೀಡಿಯಮ್ದಾಗನ ಚೆಂದಂಗೆ ಅವನ್ನ ಒಂದೊಂದು ಸೈಜ್ ಒಂದು ಮೀಡಿಯಮ್ ಸೈಜ್ದಾಗನ ಲಟ್ಟಿಸ್ರಿ, ಅಂದ್ರೆ ಪದ್ಧತಿಯಾಗಿ ಬರ್ತೈತಿ ನೋಡಿ. ಇಷ್ಟಂತೂ ನೀವು ಮಾಡ್ತೀರಿ. ಇದನ್ನು ತೊಗೊಂಡೋಗಿ ಈಗ ಏನು ಮಾಡಬೇಕು, ಹೆಂಗೆ ಚಪಾತಿ ಬೇಯಿಸ್ತಿರಲ್ಲ
ಹಂಗನ ಹೋಗಿ ಈ ಒಂದು ತವೆ ಮೇಲೆ ಹಾಕಿ ಆದ್ರೆ ಪೂರ್ತಿ ಬೇಯಿಸಂಗಿಲ್ಲ, ನೆನಪಿಟ್ಕೊರಿ. ನೋಡಿ ಇಷ್ಟು ಒಂದು ಈಟು ಬೇಯಿಸಿದ ಕೂಡಲೇ ಅದನ್ನು ಮತ್ತೊಮ್ಮೆ ತಿರುಗಿಸಿ ಹಾಕಿರಿ. ಅಂದರೆ ಇನ್ನೊಂದು ಮೈ, ಆಮೇಲೆ ಮತ್ತೊಂದು ಮೈ, ಹಿಂಗೆ ಮೇಲೆ ಕೆಳಗೆ ಮೇಲೆ ಸ್ವಲ್ಪನ ಮಾಡ್ಕೊತ ಅದನ್ನು ಬೇಯಿಸ್ರಿ. ಒಂದು ಬಟ್ಟೆಯಿಂದ ತೊಗೊಂಡು ಈ ರೀತಿಯಾಗಿ ಒತ್ತಿದ್ರಿ ಅಂತಂದ್ರೂ ಅದು ಚೆಂದಂಗೆ ಎಲ್ಲಿನೂ ಹಸಿ ಬಿಸಿ ಉಳಿಲಾರ್ದಂಗೆ ಇರ್ತೈತೆ ರೀ. ಇಷ್ಟಂತರೂ ನೀವು ಮಾಡಬೇಕು. ಅದಾದ ನಂತರ ಏನು ಮಾಡಬೇಕು, ಇದಕ್ಕೆ ತುಪ್ಪ ಹಚ್ಚಿರಿ. ಹಿಂಗೆ ತುಪ್ಪ ಹಚ್ಚಿದ್ರಿ ಅಂತಂದ್ರೆ ಭಾಳ ಚಲೋ ತಂಗಿ ರುಚಿ ಬರ್ತೈತಿ. ಇದಕ್ಕೆ ತುಪ್ಪನ ಹಚ್ಚಿ ಅದ್ರ ಮೇಲೆ ಈ ಒಂದು ಹೂರ್ಣ ಮಾಡಿದ್ರಿ ನೋಡಿ, ಇದೀಗ ಆ ಹೂರ್ಣನ ಹಾಕಿರಿ. ಅಂದ್ರೆ ಕೊಬ್ಬರಿ, ಶೇಂಗಾ ಪುಡಿ, ಅಂದರೆ ಶೇಂಗಾ ಪುಡಿ ಅಲ್ರಿ, ಅದು ಸಕ್ಕರೆ ಪುಡಿ. ಅದಾದ ನಂತರ ಇದೆಲ್ಲ ಎತ್ತು ನೋಡ್ರಿ, ಅದನ್ನು ಹಾಕಿ ಬರ್ಬರಿಯಾಗಿ ಇಲ್ಲಿ ನೀವು ತುಂಬಿ ಆಮೇಲೆ ಇದನ್ನು ಸುತ್ತಬೇಕು. ಅವಾಗನ ಇದು ಸುರುಳಿ ಹೋಳಿಗೆ ಆಗೋದ್ರಿ. ನೋಡಿ ಹಿಂಗೆ ಆ ಕಡೆಯಿಂದ ಮತ್ತು ಈ ಕಡೆಯಿಂದ ಎರಡು ಸೈಡಿಂದ ನೀವು ಮಡಚಿದ್ರಿ ಅಂತಂದ್ರೆ ಬರ್ಬರಿಯಾಗಿ ಬರ್ತೈತಿ. ಇಲ್ಲಿ ಒಂದು ಟಿಪ್ಸ್ ನೆನಪಿಟ್ಕೊರಿ, ಇದು ಬಿಸಿ ಇರ್ತೈತಲ್ಲ ಅವಾಗ ಜಲ್ದಿ ನೀವು ಸುತ್ತಿದ್ರಿ ಅಂತಂದ್ರೆ ಬಹಳ ಚಲೋ. ಇಲ್ಲ ಅದು ಸ್ವಲ್ಪ ನೀವು ಲೇಟ್ ಮಾಡಿದ್ರಿ ಅಂತಂದ್ರೆ ಕ್ರಿಸ್ಪಿಯಾಗಿ ಬಿಡ್ತೈತಿ, ಅವಾಗ ಅದನ್ನು ಸುತ್ತಾಕ ನಿಮಗೆ ಬರೋದಿಲ್ಲ. ಅದನ್ನು ನೆನಪಿನಾಗ ಇಟ್ಕೊರಿ. ತಿತ್ರಿ ಹಿಂಗೆ ಮಡಿಚಿ ಮ್ಯಾಲೆ ಒಂದು ಈಟ ನೀವು ಮತ್ತೊಮ್ಮೆ ತುಪ್ಪನ ಸವರಿ ಅದನ್ನು ಎರಡು ಮೈ ಮ್ಯಾಲ ಕೆಳಗೆ ಮೇಲೆ ಮಾಡಿ ಬೇಯಿಸಿದ್ರಿ ಅಂತಂದ್ರೆ ಅದು ಗರ್ಚ ಅಲ್ಲೇ ಬರೋಬ್ಬರಿಯಾಗಿನ ಕೂತು ಬಿಡ್ತೈತೆ ರೀ. ಹಿಂಗೆ ನೀವು ಸುರುಳಿ ಹೋಳಿಗೆಯನ್ನು ಮಾಡ್ಕೊಳ್ಬೋದು ರೀ. ಇದೊಂದು ಅತೀ ಸುಲಭವಾಗಿರುವಂತಹ ಉತ್ತರ ಕರ್ನಾಟಕದ ಹೋಳಿಗೆ ಒಳಗೆ ಭಾಳ ಫೇವ್ರೇಟ್ ಆಗಿರುವಂತಹ ಹೋಳಿಗೆ ಅಂದ್ರೆ ತಪ್ಪಾಗಂಗಿಲ್ಲ ರೀ ಮಂದಿಗೆ. ಇದನ್ನು ನೀವು ಈ ರೀತಿಯಾಗಿ ಕೆಳಗೆ ತೊಗೊಂಬಂದ ಚೆನ್ನಾಗಿ ಹೂರ್ಣ ತುಂಬಿ ಆಮೇಲೆ ಅದನ್ನು ಸುರುಳಿ ಮಾಡಿ ಆಮೇಲೆ ಹೋಗಿ ಬೇಯಿಸಿದ್ರೂ ನಡಿತೈತೆ ರೀ. ಇದ್ರಿ ಇಲ್ಲಿ ತವೆಗೆ ತುಪ್ಪ ಹಚ್ಚಿ ಸ್ವಲ್ಪ ಈ ರೀತಿಯಾಗಿ ನೀವು ಹಿಂಗೆ ಮಾಡಿ ಬೇಯಿಸಿದ್ರು ನಡಿತೈತೆ. ನಿಮಗೆ ಯಾವುದು ಅನುಕೂಲ ಆಗ್ತೈತೋ ನೀವು ಅದನ್ನು ಮಾಡ್ಕೊರಿ. ಅಂದ್ರೆ ಆ ಮೆಥಡನ್ನು ಫಾಲೋ ಮಾಡಿರಿ. ಆದರೆ ಹೋಳಿಗೆ ಅಂತರೂ ಏಕದಮ್ ಪದ್ಧತಿಯಾಗಿ ಬರ್ತೈತಿ, ತಪ್ಪಲಾರ್ದ ಒಮ್ಮೆ ನೀವು ಮಾಡಿ ನೋಡಿ. ಇನ್ನು ನಮ್ಮ ಲಾಸ್ಟ್ ರೆಸಿಪಿ ಕಡೆ ನಾವು ಹೋಗೋಣ ಬರ್ರಿ. ಇದೊಂದು ಸಿಂಪಲ್ಲಾಗಿ ಮತ್ತು ಸಾಂಪ್ರದಾಯಿಕವಾಗಿ ಮಾಡುವಂಥದ್ರಿ ಚೌಡೆ ರೆಸಿಪಿ. ಇದನ್ನು ನಾವು ನಿಮಗೆ ಸುಲಭವಾಗಿ ತೋರಿಸ್ಕೊಡ್ತೀವಿ ಬರ್ರಿ. ಹೆಂಗೆ ಮಾಡೋದು ಅಂತಂದ್ರೆ ನೀವು 1.5 ಕಪ್ಪಷ್ಟು ಮೈದಾ ಹಿಟ್ಟನ್ನು ಒಂದು ಪರಾತ್ನಾಗೋ ಅಥವಾ ಒಂದು ಪ್ಲೇಟ್ನಾಗೋ ತೊಗೊರಿ. ಚಾಣಿಸ್ ತೊಗೊರಿ, ಹಂಗೆ ತೊಗೊಬೇಡಿ. ಯಾವುದೇ ರೀತಿ ಹಿಟ್ಟನ್ನು ಎಲ್ಲನೂ ಚಾಣಿಸ್ ತೊಗೊರಿ. ಅದಾದ ನಂತರ ಏನು ಮಾಡಿರಿ, ಇದಕ್ಕೊಂದು ಉಪ್ಪನ್ನು ಹಾಕಿ ಹಿಟ್ಟನ್ನು ಡ್ರೈ ಮಿಕ್ಸ್ ಮಾಡಿ ಆಮೇಲೆ ಈ ಕಡೆ ಒಂದಿಟ್ಟು ತುಪ್ಪವನ್ನು ಕಾಯಕ್ಕೆ ಇಡ್ರಿ. ತಿತ್ರಿ ತುಪ್ಪ ಕಾಯಿಸಿದಂತಹ ತುಪ್ಪನ ತೊಗೊಂಬಂದು ಈಗ ಹಿಟ್ಟಿನಾಗ ಹಾಕಿ ನೀವು ಆ ಒಂದು ಹಿಟ್ಟನ್ನು ಕರೆಕ್ಟಾಗಿ ಕಲಿಸ್ಬೇಕಾಗತ್ತೆ ರೀ. ತಿತ್ರಿ ಏಕದಮ್ ಪದ್ಧತಿಯಾಗಿ ಹಿಂಗೆ ಕಲಿಸಿದ್ರಿ ಅಂದ್ರೆ ಆ ಹಿಟ್ಟು ಏನೈತಿಲ್ಲ ಅದು ಕೈಯಾಗಿ ಹಿಂಗೆ ಅಂಟ್ಕೊಂಡು ಕುಂದಿರ್ಬೇಕು ರೀ, ಗಂಟು ಮಾಡಿದ್ರೆ. ಹಂಗೆ ನೀವು ಮಾಡ್ಕೊಂಡಾದ ನಂತರ ಇದಕ್ಕೊಂದಿಟ್ಟು ಹಾಲನ್ನು ಹಾಕಿ ಈ ಒಂದು ಹಿಟ್ಟನ್ನು ನೀವು ಕಲ್ಸಕ್ಕೆ ಶುರು ಮಾಡ್ಬೇಕ್ರಿ. ಸಮಾಧಾನಲಿ ಕಲಸ್ರಿ, ಪದ್ಧತಿಯಾಗಿ ಕಣಕ ತಯಾರಾಗ್ತದೆ ರೀ. ಈ ಕಡೆ ಏನೈತಿರಲ್ಲ ಇದೊಂದು ಅರ್ಧ ಕಪ್ಪಷ್ಟು ಪುಟಾಣಿ ಅಥವಾ ಏನ್ರಿ ಹುರ್ಗಡ್ಲೆಯನ್ನು ನಾವು ಮಿಕ್ಸರ್ ಜಾರ್ದಾಗ ಹಾಕಿ ಪುಡಿ ಮಾಡ್ಕೊಂಡು ತೊಗೊಂಬಂದಿವಿ, ಅಂದರೆ ಹಿಟ್ಟು ಮಾಡ್ಕೊಂಡು ತೊಗೊಂಬಂದಿವಿ. ಇನ್ನು ಒಂದು ಪಾನ್ಯಾಗ 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು, ಅದಾದ ನಂತರ ಗಸಗಸೆ, ಅದಾದ ನಂತರ ಒಂದು ಅರ್ಧ ಕಪ್ ಸಮೀಪ ಒಣ ಕೊಬ್ಬರಿ ತುರಿಯನ್ನು ಹಾಕಿ ಈ ಒಂದು ಪಾನ್ಯಾಗ ನೀವು ಚಂದಂಗೆ ಏನು ಮಾಡಿರಿ, ರೋಸ್ಟ್ ಮಾಡಿರಿ. ತಿದ್ರಿ ಸ್ವಲ್ಪ ಬಿಸಿ ಮಾಡಿರಿ ಎಲ್ಲನೂ. ಇಷ್ಟು ಮಾಡಿ ನೀವು ಪದ್ಧತಿಯಾಗಿ ಅದನ್ನು ಆದರೆ ಹೊದಸಾಕೆ ಹೋಗ್ಬೇಡ್ರಿ, ನೆನಪಿಟ್ಕೊರಿ. ಏಕದಮ್ ಪದ್ಧತಿಯಾಗಿ ಹುರಿಬೇಕು ಅಷ್ಟೇ. ಇದನ್ನು ಒಂದು ಕಡೆ ತಕ್ಕೊಂಡು ಇಟ್ಕೊರಿ. ಆಮೇಲೆ ಇದಕ್ಕೆ ನೆಕ್ಸ್ಟ್ ಏನು ಮಾಡಿರಿ ಅಂತಂದ್ರೆ ಇದಕ್ಕೆ ಏಲಕ್ಕಿಯನ್ನು ಸ್ವಲ್ಪ ಒಂದು 4 ರಿಂದ 5 ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿ ಹಾಕಿರಿ. ಅದರ ಜೊತೆ ಪುಟಾಣಿ ಹಿಟ್ಟನ್ನು ಏನು ಮಾಡಿದ್ರಿ ನೋಡಿರಿ ಅದನ್ನು ತೊಗೊಂಬಂದು ಹಾಕಿರಿ. ಅದರ ಜೊತೆ ಈಗ ಸಕ್ಕರೆಯನ್ನು ನಾವು ಹಾಕೋಣ, ಅಂದರೆ ಸಕ್ಕರೆ ಪುಡಿಯನ್ನು ಹಾಕೋಣ. ಅಷ್ಟಾದ ನಂತರ ಏನು ಮಾಡಿರಿ, ಈಗ ಅದನ್ನೆಲ್ಲನೂ ಕಂಪ್ಲೀಟಾಗಿ ಕಲಸ್ರಿ. ಆಮೇಲೆ ನಿಮ್ಗೆ ಬೇಕಂದರೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಶುಗರ್ ಪೌಡ್ರ್ ಅಥವಾ ಸಕ್ಕರೆ ಪುಡಿಯನ್ನು ಹಾಕ್ಕೊಂಡು ಬರಬ್ಬರಿಯಾಗಿ ಈ ಒಂದು ಹೂರ್ಣನ ತಯಾರು ಮಾಡ್ಕೊರಿ. ತಿತ್ರಿ ಇಷ್ಟು ನೀವು ಮಾಡಬೇಕು. ಅದಾದ ನಂತರ ಕಣಕ ಏನು ಮಾಡಿ ಇಟ್ಟಿದ್ರಿ ನೋಡಿರಿ ಅದನ್ನು ವಾಪಸ್ ಇನ್ನೊಮ್ಮೆ ಮಿದ್ರಿ. ಅಂದ್ರೆ ಚೆನ್ನಾಗಿ ನಾದಾದ್ಮೇಲೆ ಈ ರೀತಿಯಾಗಿ ಉಳ್ಳೆಗಳನ್ನಾಗಿ ನೀವು ತಯಾರು ಮಾಡ್ಕೊರಿ. ಆಮೇಲೆ ಆ ಒಂದೊಂದು ಪೇಡೆಗಳನ್ನಾಗಿ ಮಾಡಿ ಇಟ್ಕೊರಿ. ಇನ್ನು ಅವನ್ನ ಲಟ್ಟಿಸ್ಬೇಕು ನೀವು. ಹೆಂಗೆ ಅಂತಂದ್ರೆ ಸ್ವಲ್ಪ ಹಿಟ್ಟಿನಾಗ ಎದ್ದಿ ಆಮೇಲೆ ಅವನ್ನ ಲಟ್ಸಕ್ಕೆ ಹೋದ್ರಿ ಅಂತಂದ್ರೆ ಬರಬ್ಬರಿಯಾಗಿ ಬರ್ತಾವು. ಆದರೆ ಭಾಳ ದೊಡ್ಡ ಅಲ್ರಿ, ಆಮೇಲೆ ಹಂಗೆ ಭಾಳ ಸಣ್ಣ. ಆ ರೀತಿಯಾಗಿ ಮೀಡಿಯಮ್ದಾಗನ ಅವನ್ನ ನೀವು ಲಟ್ಟಿಸ್ರಿ. ಮೀಡಿಯಮ್ ಸೈಜ್ದಾಗ ಲಟ್ಟಿಸಿ ಪದ್ಧತಿಯಾಗಿ ನೀವು ಒಮ್ಮೆನ ಮಾಡಿ ಇಟ್ಕೊಳ್ಬೋದು ರೀ, ಅಥವಾ ಒಂದೊಂದು ಮಾಡಿ ಇಟ್ಕೊಳ್ಬೋದು ರೀ. ಆಮೇಲೆ ಒಂದು ಚಮಚ ತೊಗೊಂಡು ಅದನ್ನ ಸ್ವಲ್ಪ ಈ ರೀತಿಯಾಗಿ ಚುಚ್ಚಿದಂಗೆ ಮಾಡಿರಿ. ಅಂದ್ರೆ ಒಂದು ಈಟ ಕಡೆ ತೂತ ಆಗಲಿ ಅದಕ್ಕೆ. ಅಷ್ಟಾದ ನಂತರ ಇದನ್ನು ನೀವು ತೊಗೊಂಡು ಹೋಗಿ ಏನು ಮಾಡಬೇಕು ಅಂತಂದ್ರೆ ಕರಿಬೇಕ್ರಿ. ಅದಕ್ಕಿಂತ ಮೊದಲು ಒಮ್ಮೆನ ಮಾಡಿ ಇಟ್ಕೊಂಡ್ಬಿಟ್ರಿ, ಈಸಿ ಆಗ್ತೈತಿ ಎಲ್ಲ ಶೀಟ್ಗಳನ್ನ. ಅದಾದ ನಂತರ ಏನು ಮಾಡಿರಿ, ಇವನ್ನ ಒಂದೊಂದು ತೊಗೊಂಡು ಈ ಒಂದು ಎಣ್ಣೆ ಕಾಸಿರ್ತಿರ್ಲ ಅದ್ರಾಗನ್ನ ಈ ರೀತಿಯಾಗಿ ಕರಿಬೇಕ್ರಿ. ಮ್ಯಾಲ ಕೆಳಗೆ ಪೂರಿ ಮಾಡಂಗಿಲ್ಲ ರೀ, ಮತ್ತು ನೆನ್ಪಿಟ್ಕೊರಿ. ಇಷ್ಟನ್ನು ನೀವು ಮಾಡಿ ಆಮೇಲೆ ತೊಗೊಂಬರಿ ತೆಳಗೆ ತೊಗೊಂಬಂದು ಅದ್ರ ಮೇಲೆ ಇದನ್ನು ಸ್ವಲ್ಪ ಚಮಚೆಯಿಂದ ಒತ್ತಿ ಈ ಹೂರ್ಣ ಏನು ಮಾಡಿದ್ರಿ ನೋಡ್ರಿ ಅದನ್ನು ಈ ರೀತಿಯಾಗಿ ಹಾಕಿ ಹಿಂಗೆ ಮಡಚಿ ಮತ್ತೊಮ್ಮೆ ಹೂರ್ಣನ ಹಾಕಿ ಇನ್ನೊಂದು ಕಡೆ ಮತ್ತೆ ಮಡಚಿಬಿಡ್ರಿ. ಅಂದ್ರೆ ಈ ರೀತಿಯಾಗಿ 3 ಭಾಗ ಮಾಡಿದಿರಿ ಅಂತಂದ್ರೆ ಮಸ್ತಾಗಿರುವಂತಹ ಚೌಡೆಗಳು ತಯಾರಾಗ್ತವೆ. ಇದನ್ನು ಹಳ್ಳಿಗಳೊಳಗೆ ಇನ್ನೂ ಭಾಳ ಮಸ್ತಾಗಿ ಮತ್ತು ಇನ್ನೂ ಮಾಡ್ತಾರೆ. ತಿತ್ರಿ ನೀವು ಯಾವ ರೀತಿ ಮಾಡ್ತೀರಿ ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗ ಹೇಳಿ.
ಹಂಗೆ ಇದು ಹೊಸದಾಗಿತ್ತು ಅನ್ನೋದನ್ನು ಸಹ ಕಮೆಂಟ್ ಸೆಕ್ಷನ್ನಾಗ ನೀವು ಹೇಳ್ಬೋದು ರೀ. ನೋಡಿ, ಇದೇ ರೀತಿ ಹಲವಾರು ಹಬ್ಬದ ರೆಸಿಪಿಗಳು, ಉಂಡೆ ರೆಸಿಪಿಗಳು, ಚೂಡ ರೆಸಿಪಿಗಳು ನಮ್ಮ ಚಾನಲ್ದಾಗ ಅದಾವೆ ರೀ. ತಾವು ಅವನ್ನ ನೋಡಿಲ್ಲ ಅಂತಂದರೆ ಒಂದ್ಸಲ ನೋಡಿಕೊಂಡು ಬರ್ರಿ ಅಂತ ಹೇಳ್ತಾ, ನೆನಪಲ್ಲಿ ಇದು ಸವಿರಿಚ ಸೊಬಗು ಅನ್ನದಾತ ಸುಖಿ ಭವ. ಧನ್ಯವಾದಗಳು, ನಮಸ್ಕಾರ.